ಇದಕ್ಕೆ ಆಲ್ಮೋಸ್ಟ್ 8 lakh ಚೇಂಜ್ ಆದಾರ. ಸೊ ಎಲ್ಲರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕಟ್. ಸೊ ಎಲ್ಲರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೋಕ್ಷಿತ್ ನಂಜಪ್ಪ ಬ್ಲಾಗ್ಸ್. ಆ್ಯಂಡ್ ನಾನು ನಿಮ್ಮ ಮೋಕ್ಷಿತ್. ಆ್ಯಂಡ್ ಇವತ್ತಿದ್ದೀವಿ ಹೋಂಡಾ NX 500 ಇದನ್ನೆಲ್ಲ ನಿಲ್ಲಿಸ್ಬಿಟ್ಟು ಒಂದು ಕಡೆ ತೋರಿಸ್ತೀನಿ ಹೇಗೆ ಏನು ಎತ್ತ ಅಂತ. ಇದರದ್ದು ಕಂಪ್ಲೀಟ್ ಇಂಜಿನ್ ಡೀಟೇಲ್ಸ್ ಎಲ್ಲ ನಂಗೆ ಗೊತ್ತಿಲ್ಲ, ಬಟ್ ಏನೆಲ್ಲ ಡೀಟೇಲ್ಸ್ ಇದೆ ಅದನ್ನು ನಾನು ಡಿಸ್ಪ್ಲೇಲಿ ಹಾಕಿಡ್ತೀನಿ. ಸೊ ನೀವು ಇದು ಮಾಡ್ಕೊಳ್ಬೋದು. ಆ್ಯಂಡ್ ಪವರ್ ಫಿಗರ್ ಸೈಡಲ್ಲಿ ಇಟ್ಟು ಇದರದ್ದು ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ತೀನಿ ರೀ. ಫಸ್ಟ್ ನಂಗೆ ಕೂತಾಗ ಅನಿಸಿದ್ದು ತುಂಬ ಅಪ್ರೈಟ್ ಆಗಿದೆ. ಹ್ಯಾಂಡ್ ಓವರ್ ಅಂತೂ ನೀವೇ ನೋಡ್ತಿದ್ದಂಗೆ ಅದೇ ಲೆವೆಲ್ಗಿದೆ. ಸುಮಾರು ಏನಾದ್ರು ಟಾಗಲ್ ಸ್ವಿಚ್ಗಳಿದೆ. ಆ್ಯಂಡ್ ಹೋಂಡಾ ಬಗ್ಗೆ ಹೇಳಬೇಕಾಗಿಲ್ಲ, ತುಂಬ ಅಂದರೆ ತುಂಬ ರಿಫೈನ್ಡ್ ಇಂಜಿನು. ಇನಿಷಿಯಲ್ ಅಂತೆಲ್ಲ ಏನು ಹೇಳೋಕ್ಕಾಗೋದಿಲ್ಲ, ಬಟ್ ಡೀಸೆಂಟ್ ಪವರ್ ಅಂತ ಹೇಳ್ಬೋದು. ಆ್ಯಂಡ್ ಇದು ಕಂಪ್ಲೀಟ್ ಮ್ಯಾಟ್ ಬ್ಲ್ಯಾಕಲ್ಲಿದೆ, ನೋಡೋಕ್ಕೇನೋ ಅಲ್ಟಿಮೇಟಾಗಿದೆ, ಕಾಣಿಸ್ತಾ ಇದೆ. ಒಂದು ಕಡೆ ನಿಲ್ಲಿಸ್ತೀನಿ ಎಂಟೈರ್ ಬಾಡಿ ಲುಕ್ ಅಥವಾ ಇದರದ್ದು ಏನು ಹೇಳ್ಬೋದು, ಎಷ್ಟು ನೈಸಾಗಿದೆ ಗುರಿಲಿ, ಚೆನ್ನಾಗಿದೆ, ಸ್ಮೂತಾಗಿದೆ. ಬನ್ನಿ. ಲೈಕ್ ಇದು ಆ್ಯಕ್ಚುಲಿ ಡ್ಯುವೆಲ್ ಸಿಲಿಂಡರ್ ಅಂದ್ಕೊಳ್ತೀನಿ. ಒಂದು ಒಳ್ಳೆ ಟೂರಿಂಗ್ ಬೈಕ್, ಬಟ್ ಆಫ್ ರೋಡ್ ಮಾಡೋಕ್ಕಾಗೋ ಡೌಟೇ ಅಂದ್ಕೊಳ್ತೀನಿ. ಯಾಕಂದರೆ ಅಲಾಯ್ ವೀಲ್ಸ್ ಅಲ್ಲ, ಸ್ಪೋಕ್ ವೀಲ್ಸ್ ಆಗಿದ್ದರೆ 100% ಆಯ್ತಿತ್ತು. ಸೊ ನಾನೀಗ ಟೆಸ್ಟ್ ಮಾಡಬೇಕಾಗಿರೋದು ಲೋ ಎಂಡ್ ಟಾರ್ಕ್ ಇದರದು. 3rd ಗೇರು ಇಲ್ಲ, ನಾಕ್ ಆಯ್ತದೆ. ಲೋ ಎಂಡ್ ಟಾರ್ಕ್ ಚೆನ್ನಾಗಿಲ್ಲ. ಕ್ಲಚ್ ಮಾತ್ರ ಬಟರಿ ಸ್ಮೂತ್ ಆಗಿದೆ ಗುರು, ನಿಜವಾಗ್ಲು. ಒಂಥರ ಬೇಸ್ ಇದೆ ಸೌಂಡಲ್ಲಿ, ಗ್ರೋವಲ್ ಇದೆ. ಒಂದ್ಸಲ ಇರಿ ಒಂದು ಕಡೆ ನಿಲ್ಲಿಸ್ಬಿಟ್ಟು ತೋರಿಸ್ತೀನಿ ಹೇಗಿದೆ ಅಂತ. ಇವ ಇಲ್ಲಿಂದ ವಾಪಸ್ ಹೋಗಿ ಕೇಳ್ದಲ್ಲರ, ಅಲ್ಲಿಂದ ಯೂಟರ್ನಾ? ಎಲ್ಲಿ ಹಾರ್ನ್ ಪ್ಲೇಸ್ಮೆಂಟ್ ಎಲ್ಲ ಎಲ್ಲೆಲ್ಲೋ ಇದೆ ಗುರು ಇದರದ್ದು. ಫುಲ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಆಗಿ ಚೆನ್ನಾಗಿದೆ ಒಟ್ಟಾರ ವೆಹಿಕಲ್ ಇದು. ಒಳ್ಳೆ ಗ್ರೌಲ್ ಇದೆ, ತೋರಿಸ್ತೀನಿ ರೀ. ಒಂಥರ ಬೇಸ್ ಫೀಲ್ ಆಯ್ತಿದೆ, ಹಾರ್ಟ್ ಬೀಟ್ ಫೀಲ್ ಆದಂಗೆ. ಓಯ್ ಸೊ ಓವರಾಲ್ ಆಗಿ ಹೋಂಡಾ ಎಂತ ಇದು NX 500 ಅಲ್ಲ, NX 500 ಈ ಥರ ಹ್ಯೂಜಾಗಿ ಕಾಣಿಸ್ತದೆ. ಫುಲ್ಲು ಬ್ಲ್ಯಾಕ್ ಒಂಥರ ಒಳ್ಳೆ ಲುಕ್ಕೇ ಇದೆ, ಬಟ್ ಪ್ರೈಸ್ ವೈಸ್ ಯಾಕೋ ಡ್ಯಾಮೇಜಿಂಗೆ. ಯಾಕಂದರೆ ಆಲ್ಮೋಸ್ಟ್ 8 lakh ಅಂದರೆ ಅಪ್ಸೆಟ್ ಇದು. ಫೋಟೋಕ್ಕೆ ಚೆನ್ನಾಗಿ ಬರುತ್ತೆ. ಗಾಡಿ ನೋಡಿಕೆಲ್ಲ ಹಾಕಿಬಿಟ್ಟಲ್ಲ. ಸೊ ಇದರದ್ದು ಎಕ್ಸಾಸ್ಟ್ ಕೇಳ್ತೀರಾ ಅಂದರೆ ಒಳ್ಳೆ ಬೇಸ್ ಇದೆ. ಆ್ಯಂಡ್ ನಾನು 5.9 10 ಇದ್ದರೂ ಕೂಡ ಕಾಲೇನು ಟಿಪ್ಟೋ ಹಿಂಗೇನು ಆಯ್ತಿಲ್ಲ, ತುಂಬ ಕಂಫರ್ಟೇಬಲ್ ಆಗಿದೆ. ಆಲ್ಮೋಸ್ಟ್ ಕುಳ್ಳರು ಕೂಡ ಗಾಡಿನ ಓಡಿಸ್ಬೋದು. ಕಲ್ಲು ಬೆಲೆ ಅಷ್ಟೇ. ಸಿಟಿಲಿ ಅಂದರೆ ಇದು ಸ್ವಲ್ಪ ಅಡ್ವೆಂಚರ್ ಬೈಕ್ ಆಗಿರೋ ಕಾರಣ ಸಿಟಿಲಿ ಸ್ವಲ್ಪ ಅಭ್ಯಾಸ ಆಗಬೇಕು. ಬಿಕಾಸ್
ಯಾವುದೇ ವೆಹಿಕಲ್ ಆಗಿರಲಿ ಏನೇ ಇರಲಿ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗಬೇಕಲ್ಲ. ನನಗೆ ಇದ್ರ ಬೇಸ್ ಇಷ್ಟ ಆಯಿತು ಓ ಅಂತದ್ದು. ಆ್ಯಂಡ್ ಇದರಲ್ಲಿ ಮೋಡ್ಸ್ಗಳೆಲ್ಲ ಇದೆ ಅಂತ ತಿಳ್ಕೊಂಡಿದ್ದೀನಿ. ಆ್ಯಂಡ್ ಟಾಗಲ್ ಸ್ವಿಚ್ಗಳೆಲ್ಲ ಸಿಕ್ಕಾಪಟ್ಟೆ ಏನೆಲ್ಲ ಕೊಟ್ಟಿಯಾನೆ. ಅದ್ರ ಜೊತೆ ಒಂದು ಮೊಬೈಲ್ ಹೋಲ್ಡರ್ ಇದೆ, ಅದೆಲ್ಲ ಆಫ್ಟರ್ ಮಾರ್ಕೆಟ್ ಅಂದ್ಕೊಳ್ತೀನಿ. ಈ ಸೌಂಡ್ ಲೈಕ್ಬಿಟ್ಟು ಒಂಥರ ಗುರ್ರತ ಹೇಳ್ದಲ್ಲ. ಹಾರ್ನ್ ಪ್ಲೇಸ್ಮೆಂಟ್ ಗೊತ್ತಾಗದೆ ನಾನು ಆಗಲಿಂದ ಇಂಡಿಕೇಟರ್ ಬಟನ್ ಒತ್ತಾ ಇದ್ದೀನಿ. ಟೂರಿಂಗಿಗೆ ಮಾತ್ರ ತುಂಬ ಚೆನ್ನಾಗಿದೆ. ಕಂಫರ್ಟೇಬಲಾಗಿ ಸೀಟು ಕೂಡ ತುಂಬ ಕಂಫರ್ಟೇಬಲ್ ಫೀಲ್ ಆಯ್ತಿದೆ. ಬಟ್ ಏನು ಹೇಳಿ ನಾನು ಎಷ್ಟೇ ಹೋಗಲಿದ್ರು ಕೂಡ ಅವ್ರವ್ರಿಗೆ ಅವ್ರವ್ರ ಬೈಕ್ ಒಂದು ಫೀಲ್ ಬೇರೆ ಇರುತ್ತೆ, ಲೈಕ್ ಅವ್ರವ್ರ ಪರ್ಸ್ಪೆಕ್ಟಿವ್ಸ್ ಬೇರೆ ಇರುತ್ತಲ್ಲ. ಅದಕ್ಕೋಸ್ಕರ ನನಗೆ ಇಷ್ಟ ಆಗಿದ್ರೆ ನಾನು ಹೇಳ್ತೀನಿ, ಇಷ್ಟ ಆಗದೇ ಇರೋದನ್ನು ಹೇಳ್ತಾ ಇದ್ದೀನಿ. ವಾವ್, ಅಲ್ಟಿಮೇಟ್. ಅದೇ ನಾನು ಆಗಲಿಂದ ಹೇಳ್ತಿರೋ ಹಾಗೆ ಒಂದು ಲಾಂಗ್ ರೈಡ್ಸ್ಗಳಿಗೆ ಚೆನ್ನಾಗಿದೆ ಬೈಕ್. ಗುಂಡಿಗೆ ಹಾಕೋಣಬೇಕು ಅಂತಲೇ. ಏನು ಗುರು ಇದು ಸಸ್ಪೆನ್ಷನ್ನ ಗೊತ್ತೇ ಆಯ್ತಿಲ್ಲಲ್ಲ ಗಾಡಿ ಗುಂಡಿಗೆ ಬೀಳೋದು. ಆಗಲೇ ಪುನಃ ಓದ್ತಾ ಇದ್ದೀನಿ. ಬ್ರೇಕಿಂಗ್ ಅಂತೂ ಅಲ್ಟಿಮೇಟ್ ಆಗಿದೆ. ಜಸ್ಟ್ ಈಗ ಒಂದು ಪ್ಯಾನಿಕ್ ಬ್ರೇಕಿಂಗ್ ಮಾಡಿದೆ, ತುಂಬ ಚೆನ್ನಾಗೇ ಇದೆ.